ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿಶಾಖಪಟ್ಟಣಂ ಯೋಗ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿ. 26 ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ಸಮಾರಂಭ. ಬೆಂಗಳೂರಿನಲ್ಲೂ ಯೋಗ ದಿನಾಚರಣೆಯ ಕಾರ್ಯಕ್ರಮ ಆಯುಷ್ ಇಲಾಖೆಯಿಂದ ವಿಧಾನಸೌಧದಲ್ಲಿ ಆಯೋಜನೆ. 3,000 ಯೋಗಾಪಟುಗಳಿಂದ ಯೋಗಾಭ್ಯಾಸ. ಇಸ್ರೇಲ್ ಮೇಲೆ ಇರಾನ್ನಿಂದ ಬಾಂಬ್ ಮಳೆ. ಮೊದಲ ಬಾರಿ ಕ್ಲಸ್ಟರ್ಡ್ ಬಾಂಬ್ ಬಳಸಿ ದಾಳಿ. ಎರಡೂ ದೇಶಗಳ ಮಧ್ಯ ಯುದ್ಧ ಮತ್ತಷ್ಟು ತೀವ್ರ. ಯುದ್ಧ ನಿಲ್ಲಿಸಿದ್ದು ಟ್ರಂಪ್ ಅಲ್ಲ, ಸೌದಿ ರಾಜಕುಮಾರ. ಪಾಕ್ ಉಪ ಪ್ರಧಾನಿಯಿಂದಲೇ ಬಹಿರಂಗ ಹೇಳಿಕೆ. ಕದನ ವಿರಾಮಕ್ಕೆ ನಾವೇ ಬೇಡಿಕೆ ಇಟ್ಟಿದ್ವಿ ಎಂದ ಇಶಾಕ್ ದಾರ್. ರಾಜ್ಯ ರಾಜಕೀಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಸಂಚಲನ. ದುಡ್ಡು ಕೊಟ್ರೆ ಅಷ್ಟೇ ಮನೆ ಹಂಚಿಕೆಯಿಂದ ಕಾಂಗ್ರೆಸ್ ಶಾಸಕ. ಈ ಬಗ್ಗೆ ತನಿಖೆ ಆಗಲಿ ಅಂತ ಜಾರಕಿಹೊಳಿ ಆಗ್ರಹ.